ನಿಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನ್ ಬರ್ತಿದ್ದೀನಿ ಚಿನ್ನ. ಊಹೆ ಮಾಡೋದಾದ್ರೆ ಕೆಲವೊಂದು ನನ್ನನ್ನ ಎಲ್ಲೋದ್ರೂ ಬಿಡಲ್ವಲ್ರು ಏನೋ ನಿನ್ ಪ್ರಾಬ್ಲಮ್. ಫೈಟ್ಗೆ ಆಕ್ಷನ್ಗೆ. ಸೊ ಅದರಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಅನ್ನೋ ಚಾನ್ಸೇ ಇಲ್ಲ. ಆಕ್ಷನ್ ಅಲ್ಲಿ 100ಕ್ಕೆ 100. ಫೈಟಿಂಗು, ಆಕ್ಷನ್ನು, ಸ್ಟಂಟು 100ಕ್ಕೆ 100 ಕೊಡ್ಬೋದು. ಇನ್ನ ಎಸ್ಪೆಷಲಿ ಥ್ರಿಲ್ಲಿಂಗು, ಸಸ್ಪೆನ್ಸು 100ಕ್ಕೆ 100 ಖಂಡಿತ ಸಿಗುತ್ತೆ. ಯಾಕಂದ್ರೆ ಥ್ರಿಲ್ಲಿಂಗ್ ಇದ್ದೇ ಇರುತ್ತೆ. ಹಾಯ್, ಹಲೋ, ನಮಸ್ಕಾರ. ನಾನು ಮಿಸ್ಟರ್ ಮಧು. ಸೊ ಎಲ್ಲರೂ ಡೆವಿಲ್ ಸಿನಿಮಾದ ಟ್ರೈಲರ್ ನೋಡಿದ್ದೀರಾ. ಸೊ ಟ್ರೈಲರ್ ಅಂತೂ ಹೇಗಿದೆ ಅನ್ನೋದು ಇವತ್ತಿನ ವಿಡಿಯೋ. ಸೊ ಟ್ರೈಲರ್ ಬಗ್ಗೆ ಒಂದು ಒಪಿನಿಯನ್ ಅಂದ್ರೆ ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಸ್ಗೆ ಒಂದು ಪ್ರಸಾದ ಅಂತ ಅನ್ಕೋಬಹುದು. ಯಾಕೆಂದ್ರೆ ಡಿ ಬಾಸ್ ನ ಹೆಂಗಾಗೆ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಆಗಿ ನೋಡೋದಕ್ಕೆ ಒಂದು ಬರ್ತಾ ಇರ್ತಕ್ಕಂಥ ಸಿನಿಮಾ ಅಂದ್ರೆ ಡೆವಿಲ್. ಮತ್ತೆ ಇನ್ನೊಂದು ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ. ಕೆಲವು ಸಲ ವಿವಾದಗಳು ಬಂತು, ಅದು ಯಾರು ಫ್ಯಾಮಿಲಿ ಆಡಿಯನ್ಸ್ ನೋಡೋದಿಲ್ಲ, ಇವಾಗ ಅವರು ಜೈಲಲ್ಲಿ ಇರೋದ್ರಿಂದ ಯಾರು ನೋಡೋದಿಲ್ಲ, ಡಿಸ್ಟ್ರಿಬ್ಯೂಷನ್ಗೆ ಯಾರು ತಗೋತಾ ಇಲ್ಲ ಅನ್ನೋ ಒಂದು ವಿವಾದಗಳು ಸಹ ಬಂತು. ಅದರ ಜೊತೆಗೆ ಅವರ ಫ್ಯಾನ್ಸ್ ಪ್ರಮೋಷನ್ ಅವ್ರು ಮಾಡ್ತಾ ಇರ್ತಕ್ಕಂಥ ಹಬ್ಬ ನೋಡಿದ್ರೆ ಒಂದು ಜಾತ್ರೆನ ಮಾಡೋದಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹೇಗಿದ್ರೆ ಇವತ್ತು ನೋಡ್ಬೋದು ಅತ್ತಿಬೆಲೆನಲ್ಲಿ ಈ ಟ್ರೈಲರ್ ಲಾಂಚ್ಗೆನೆ ಸೊ ಮರಿ ಹೊಡೆದು ತುಂಬಾ ಜನಕ್ಕೆ, ಲಕ್ಷಾಂತರ ಜನಕ್ಕೆ ಊಟ ಹಾಕೋದ್ರ ಮುಖಾಂತರ ಆಚರಿಸ್ತಾ ಇದಾರೆ. ಇದನ್ನೆಲ್ಲ ಪ್ರೀತಿಯಿಂದ ಮಾಡ್ತಕ್ಕಂಥದ್ದು ಅಭಿಮಾನಿಗಳು. ಅಂತ ಒಂದು ಮಾಸ್ ಆಡಿಯನ್ಸ್, ಮಾಸ್ ಫ್ಯಾನ್ಸ್ ಇರ್ತಕ್ಕಂಥ ಒಬ್ಬ ನಟ ಅಂದ್ರೆ ಡಿ ಬಾಸ್ ದರ್ಶನ್ ಅವರು. ಸೊ ಇಂತಹ ಒಂದು ಫ್ಯಾನ್ಸ್ಗೆ ಒಂದು ಈ ಒಂದು ಏನು ಟ್ರೈಲರ್ ಲಾಂಚ್ ಆಯ್ತು, ಈ ಟ್ರೈಲರ್ ಒಂದು ಹಬ್ಬ ಅಂತ ಒಂದು ಪ್ರಸಾದ ಅಂತ ಅಂದ್ರು. ಆಕ್ಚುಲಿ ನಾನು ಒಬ್ಬರ ಜೊತೆ ಮಾತಾಡಿದೆ, ಅವರ ಅಭಿಮಾನಿ ವರ್ಧನ್ ಅಂತ. ಅವ್ರು ಹೇಳಿದ್ರು ನನಗೆ ಹೇಗಿದೆ ಟ್ರೈಲರ್ ಅಂತ ಕೇಳಿದಾಗ ಜಸ್ಟ್ ಹೇಳಿದ್ದು ನಮ್ಮ ಒಂಥರ ಪ್ರಸಾದ ಇದ್ದಂಗೆ, ತುಂಬಾ ಸಕಲಾಗಿದೆ, ಮಾಸ್ ಇದೆ ಅಂತಂದ್ರು. ಸೊ ಅವ್ರಿಗೆ ಇಷ್ಟ ಆಯ್ತು, ಅಭಿಮಾನಿಗಳು ಇಷ್ಟ ಆಗೇ ಆಗುತ್ತೆ. ಇನ್ನು ಸಾಮಾನ್ಯ ಜನರಿಗೆ ಹೇಗನ್ಸುತ್ತೆ, ಅಭಿಮಾನಿಗಳು ಇಷ್ಟ ಆಗುತ್ತೆ ಬಿಡಿ. ಯಾಕೆಂದ್ರೆ ನೆಚ್ಚಿನ ನಟ ಅಂದ್ಮೇಲೆ ಅದು ಹೇಗೆ ಇದ್ರೂ ಇಷ್ಟ ಆಗುತ್ತೆ, ಅದು ಬೇರೆ. ಆದರೆ ರಿಯಲ್ ಆಗಿ ಹೇಗಿದೆ ಟ್ರೈಲರ್ ಅನ್ನೋದಾದ್ರೆ ನನ್ನ ಅಭಿಪ್ರಾಯದ ಪ್ರಕಾರ, ಮತ್ತೆ ಎಸ್ಪೆಷಲಿ ಆ ಟ್ರೈಲರ್ ನ ನೋಡಿದಾಗ ನಮ್ಗೆ ಅನ್ಸೋದು ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಅವರ ಈ ಕ್ಯಾರೆಕ್ಟರ್ ಯಾವ ತರ ಇದೆ ಅಂತಂದ್ರೆ, ಆ ಟ್ರೈಲರ್ ನ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಸಿಗುವಂತದ್ದು ಒಂದು ಡ್ಯುಯಲ್ ಕ್ಯಾರೆಕ್ಟರ್ಸ್ ಇದೆ, ಅಥವಾ ಒಂದು ಡಬಲ್ ಆಕ್ಟಿಂಗ್ ಮಾಡಿರ್ಬೋದು, ಅಥವಾ ಒಬ್ಬರೇ ಡಬಲ್ ಆಕ್ಟಿಂಗ್ ತರ ಮಾಡಿ ಸಮಾಜದಲ್ಲಿ ಆಗುತ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಹೋರಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಎರಡು ಚಾನ್ಸಸ್ ಇದೆ. ಒಂದು ಚಾನ್ಸ್ ಬಂದು ಎರಡು ಪಾತ್ರ ಇರ್ಬೋದು, ಒಂದು ವಿಲನ್ ಕ್ಯಾರೆಕ್ಟರ್, ಒಂದು ಹೀರೋ ಕ್ಯಾರೆಕ್ಟರ್. ಅಂದ್ರೆ ಒಂದು ಒಳ್ಳೆ ಮಾಡೋಂಥದ್ದು, ಇನ್ನೊಂದು ನೆಗೆಟಿವ್ ಮಾಡೋಂಥದ್ದು. ಸಮಾಜದಲ್ಲಿ ಇರ್ತಕ್ಕಂಥ ಕೆಟ್ಟದ್ದನ್ನ ವ್ಯಕ್ತಿಗಳಿರ್ತಾರಲ್ಲ ಅದನ್ನ ಪ್ರೊಟೆಕ್ಟ್ ಮಾಡೋಂಥದ್ದು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿರ್ಬೋದು. ಇನ್ನೊಂದು ಅದನ್ನ ತಿದ್ದುತಕ್ಕಂಥ ಕೆಲಸ, ಒಂದು ಒಳ್ಳೆ ಕೆಲಸಗಳನ್ನ ಮಾಡುವಂಥದ್ದು ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಿರ್ಬೋದು. ಇದು ಒಂದು ಚಾನ್ಸಸ್ ಇದೆ. ಅದನ್ನ ಬಿಟ್ರೆ ಒಂದೇ ಪಾತ್ರ ಎರಡು ಶೇಡಲ್ಲಿ ಕಾಣಿಸ್ಕೋಬಹುದು. ಮೀನ್ಸ್ ಒಬ್ಬ ವ್ಯಕ್ತಿನೇ ಈಗ ಕೆಲವೊಂದ್ಸತಿ ಮುಳ್ಳನ್ನ ಮುಳ್ಳಿನಿಂದನೇ ತೆಗಿ ಅನ್ನೋ ರೀತಿ ಹೇಳ್ತಾರಲ್ಲ, ಅಂದ್ರೆ ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಕೆಟ್ಟದ್ದನ್ನ ಕೆಟ್ಟತನದಿಂದನೇ ಹೋಗಲಾಡಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಡ್ಯುಯಲ್ ಶೇಡ್ ಕ್ಯಾರೆಕ್ಟರ್ ಮಾಡಿರ್ಬೋದು. ಅಂದ್ರೆ ಒಂದು ಕ್ಯಾರೆಕ್ಟರ್ನೇ ಎರಡು ಶೇಡ್ ಅಲ್ಲಿ ಆಕ್ಟ್ ಮಾಡುವಂಥದ್ದು. ಅಂದ್ರೆ ಮೀನ್ಸ್ ಒಂದಿಷ್ಟು ಜನಗಳಿಗೆ ಕೆಟ್ಟದಾಗಿ ಕಾಣಿಸ್ಕೊಂಡು ಕೆಟ್ಟವ್ರ ಜೊತೆ ಸೇರ್ಕೊಂಡು ಕೆಟ್ಟವ್ರನ್ನ ನಾಶ ಮಾಡುವಂಥದ್ದು, ಆತರ ಒಂದು ಪಾತ್ರ ಮಾಡಿರ್ಬೋದು. ಮತ್ತು ಎರಡು ಡಬಲ್ ಕ್ಯಾರೆಕ್ಟರ್, ಡ್ಯುಯಲ್ ಕ್ಯಾರೆಕ್ಟರ್ ಇರಬಹುದು ಟ್ರೈಲರ್ನ ನೋಡಿದಾಗ. ಇನ್ನ ಎಷ್ಟೋ ಒಂದು ಡೈಲಾಗ್ಗಳು ನೋಡಿದಾಗ ನಾವು ಈಗಿನ ಪರಿಸ್ಥಿತಿಗೆ ಹೊಂದಾಣಿಕೆ ಆಗುವಂತ ಡೈಲಾಗ್ ಇದೆ. ಅದು ಸಿನಿಮಾದಲ್ಲಿ ಇಟ್ಟಿರ್ತಾರೆ. ಬಟ್ ಕೆಲವೊಂದು ನಾವು ಊಹೆ ಮಾಡೋದಾದ್ರೆ, ಕೆಲವೊಂದು ನನ್ನನ್ನ ಎಲ್ಲೋದ್ರೂ ಬಿಡಲ್ವಲ್ರು ಅನ್ನೋ ಒಂದು ಮಾತಿದೆ. ಅಂದ್ರೆ ಟ್ರೈಲರ್ ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಡುತ್ತೆ ಅದು. ಎಲ್ಲೋದ್ರೂ ಬಿಡಲ್ವಲ್ರು ಅಂದ್ರೆ ಒಂದು ಫ್ಯಾನ್ಸ್ ಅವ್ರು ಎಲ್ಲೇ ಹೋದ್ರು, ಎಲ್ಲೇ ಆಚರಣೆ ಮಾಡಿದ್ರು ಅಂದ್ರೆ ಎಲ್ಲೇ ಹೋದ್ರು ಅವ್ರ ಹಿಂದೆ ಫಾಲೋ ಮಾಡುವಂಥದ್ದು, ಬಾಸ್ಗೋಸ್ಕರ ಕಾಯುವಂಥದ್ದು, ಅವರ ಶೇಖನ್ ಕೊಡೋಕೋಸ್ಕರ ಕಾಯುವಂಥದ್ದು, ಈ ತರದ್ದು ಫ್ಯಾನ್ಸ್ ಫಾಲೋಯಿಂಗ್, ಅದು ಒಂದು ಖುಷಿಯಿಂದ ಹೇಳುವಂಥದ್ದು. ಎಲ್ಲೋದ್ರೂ ಬಿಡಲ್ರು ಅನ್ನೋ ಒಂದು. ಅದು ಇನ್ನೊಂದು ತರ ತಗೊಳ್ಳೋದಾದ್ರೆ, ಏನ್ ಮಾಡೋರು ಸುದ್ದಿ ಆಗುತ್ತೆ ಗೊತ್ತಾ. ದರ್ಶನ್ ಅವ್ರದ್ದು ಏನೇ ಮಾಡೋದು ಸುದ್ದಿ ಆಗುತ್ತೆ. ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಆಗ್ಬೋದು. ಏನ್ ಮಾಡಿದ್ರು ಅದನ್ನ ನೆಗೆಟಿವ್ ಆಗಿ ಮಾತಾಡುವಂಥದ್ದು ಮೀಡಿಯಾಗಳಲ್ಲಾಗ್ಬೋದು, ಸೋಷಿಯಲ್ ಮೀಡಿಯಾಗಳಾಗ್ಬೋದು, ಸುದ್ದಿ ಆಗ್ತಾ ಇರುತ್ತೆ. ಅಂದ್ರೆ ಏನ್ ಮಾಡಿದ್ರು ಬಿಡಲ್ವಲ್ರು, ನಾನು ಎಲ್ಲೋದ್ರೂ ಬಿಡಲ್ವಲ್ರು ಅನ್ನೋ ಒಂದು ಅರ್ಥದಲ್ಲಿರ್ಬೋದು. ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋಂಥದ್ದಲ್ಲ. ಇನ್ನ ಅದಾದ್ಮೇಲೆ ಲಾಸ್ಟ್ ಹೇಳ್ತಾರೆ, ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಒಂದು ಸಿಂಬಲ್ ಬರುತ್ತೆ, ಒಂದು ಡೈಲಾಗ್ ಬರುತ್ತೆ. ಆ ಡೈಲಾಗು 2-3 ಅರ್ಥಗಳನ್ನ ಕಲ್ಪಿಸುತ್ತೆ. ಒಂದು, ನಾನು ಥಿಯೇಟರ್ಗಳಿಗೆ ಬರ್ತಾ ಇದ್ದೀನಿ, ನೀವೆಲ್ಲ ನೋಡ್ಬೋದು ಅನ್ನೋ ಒಂದು ಅರ್ಥದಲ್ಲಿರುತ್ತೆ. ಇನ್ನೊಂದು, ಅವರು ಏನು ಪರಿಸ್ಥಿತಿ ಇದೆ, ಸದ್ಯದ ಪರಿಸ್ಥಿತಿ, ಈ ಪರಿಸ್ಥಿತಿಯಿಂದ ಪಾರಾಗಿ, ಅಂದ್ರೆ ಏನು ಈಗ ಟ್ರಯಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 17 ಅಂದ್ರೆ 17ಕ್ಕೆ ಸಾಕ್ಷಿಗಳನ್ನ ವಿಚಾರಣೆ ಮಾಡ್ತಾರೆ. ಸೊ ಸಾಕ್ಷಿಗಳಲ್ಲಿ ಏನಾದ್ರೂ ಇವರ
ಇನ್ವಾಲ್ವ್ಮೆಂಟ್ ಕಡಿಮೆ ಇದೆ, ಇನ್ವಾಲ್ವ್ಮೆಂಟ್ ಕಂಡು ಬರದಿದ್ದಲ್ಲಿ ಸೊ ಆದಷ್ಟು ಬೇಗ ಅವರಿಗೆ ಬೇಲ್ ಸಿಗುವಂತ ಚಾನ್ಸಸ್ ಇದೆ. ಅಂದ್ರೆ ಬೇಲ್ ಸಿಗೋದಕ್ಕೆ ಒಂದೇ ಪರಿಹಾರ ಏನಪ್ಪಾ ಅಂತಂದ್ರೆ, ಯೂಶಲಿ ನಾರ್ಮಲ್ ಯಾವ ರೀತಿ ಬೇಲ್ ಅಪ್ಲೈ ಮಾಡಕ್ ಆಗೋದಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ, ಯಾಕಂದ್ರೆ ಸುಪ್ರೀಂ ಕೋರ್ಟೇ ಅವರಿಗೆ ಬೇಲ್ನ ಕ್ಯಾನ್ಸಲ್ ಮಾಡೋದ್ರಿಂದ ಯಾವುದೇ ರೀತಿ ಬೇಲ್ ಸದ್ಯದ ಪರಿಸ್ಥಿತಿಯಲ್ಲಿ ಅಪ್ಲೈ ಮಾಡಕ್ ಆಗೋದಿಲ್ಲ. ಸೊ ಎಸ್ಪೆಷಲಿ ನಾನು ಲಾಯರ್ಗಳ ಮಾಹಿತಿಯ ಪ್ರಕಾರ, ಹಾಗಾಗಿ ಅವ್ರಿಗೇನಾದ್ರೂ ಟ್ರಯಲ್ ನಲ್ಲಿ ಏನಾದ್ರೂ ಅವರ ಇನ್ವಾಲ್ವ್ಮೆಂಟ್ ಕಂಡು ಬರದೇ ಇದ್ದಲ್ಲಿ, ಅಂದ್ರೆ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದು ಗೊತ್ತಾಗದಲ್ಲಿ, ಸೊ ಅವರಿಗೆ ಬೇಲ್ ಕೊಡುವಂತ ಚಾನ್ಸಸ್ ಇದೆ. ಸೊ ಅದು ಒಂದು ಸಿಂಬಲ್, ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಒಂದು ಹೇಳೋದು, ನಾನು ಹೊರಗಡೆ ಬರ್ತಾ ಇದ್ದೀನಿ ಅನ್ನೋದು ರೀತಿನೂ ಇದೆ. ಒಂದು ಆಡಿಯನ್ಸ್ಗೆ ಅಥವಾ ಒಂದು ಫ್ಯಾನ್ಸ್ಗೆ ಒಂದು ಇದು ಕೊಟ್ಟಂಗೆ, ಅದ್ರ ಜೊತೆಗೆ ಅವರು ಆರೋಪಿ ಅಲ್ಲ, ನಿರಪರಾಧಿಯಾಗಿ ಅಂದ್ರೆ ಆರೋಪಗಳಿಂದ ಮುಕ್ತರಾಗಿ ಹೊರಗಡೆ ಬರುವಂತ ಚಾನ್ಸಸ್ ಇದೆ. ಸೊ ಅದು ನೋಡೋಣ ಮುಂದೆ, ಅದು ಗೊತ್ತಿಲ್ಲ. ಬಟ್ ಅದು ಒಂದು ಊಹಾಪೋಹ, ಅಂದ್ರೆ ಜಸ್ಟ್ ಹೇಳೋ ಒಂದು ಡೈಲಾಗ್ಗೆ ಒಂದು ಮ್ಯಾಚ್ ಆಗುವಂಥದ್ದು ಫ್ಯಾನ್ಸ್ ಅಂದ್ಕೋತಾ ಇರೋದು ಈ ರೀತಿ ಇರಬಹುದು. ಅವರ ಪರಿಸ್ಥಿತಿಗಳಿಂದ ಯಾವುದೇ, ಆಮೇಲೆ ಮತ್ತೆ ಗ್ರಹಣ ತುಂಬ ಹೊತ್ತು ಇರೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಸೊ ಅಂದ್ರೆ ಈ ಕೆಟ್ಟ ಸಮಯ ತುಂಬ ಹೊತ್ತು ಇರೋದಿಲ್ಲ, ಯಾವತ್ತಾರು ಒಂದಿನ ಪರಿಹಾರ ಆಗ್ಲೇಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಸೊ ಅದು ಒಂದು ಅವರ ಸದ್ಯದ ಪರಿಸ್ಥಿತಿಗೆ ಹೋಲಿಕೆ ಆಗುವಂತ ರೀತಿ ಡೈಲಾಗ್ ಇದೆ. ಬಟ್ ಅದನ್ನ ಹೊರತುಪಡಿಸಿ, ಸೊ ಅದನ್ನೆಲ್ಲ ಒಂದ್ ಕಡೆ ಬಿಟ್ಬಿಡೋಣ. ಅದನ್ನ ಬಿಟ್ಟು ಒಂದು ಸಿನಿಮಾ ರೀತಿಯನ್ನ ನೋಡಿದ್ರೆ ಒಂದು ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿ ಬರುತ್ತೆ. ಇನ್ನ ಕಥೆಯ ವಿಚಾರಕ್ಕೆ ಬಂದ್ರೆ, ಕಥೆನ ಟ್ರೈಲರ್ ಅಲ್ಲಿ ಎಲ್ಲ ಹೇಳಕ್ ಆಗಲ್ಲ, ಕಥೆ ಗೊತ್ತಾಗೋದಿಲ್ಲ ಟ್ರೈಲರ್ ಅಲ್ಲಿ. ಒಂದು ಪೊಲಿಟಿಕಲ್ ಗೆ ಸಂಬಂಧಪಟ್ಟ ಕತೆ ಇರಬಹುದು, ಆಯ್ತಾ. ಅದ್ರ ಜೊತೆಗೆ ಇರಬಹುದು, ಇಲ್ಲ ಇದೆ, ಪೊಲಿಟಿಕಲ್ ಸಂಬಂಧಪಟ್ಟ ಕತೆ ಇದ್ದೇ ಇರುತ್ತೆ. ಫೈಟ್ಗೆ, ಆಕ್ಷನ್ಗೆ, ಸೊ ಅದರಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಅನ್ನೋ ಚಾನ್ಸೇ ಇಲ್ಲ. ಆಕ್ಷನ್ ಅಲ್ಲಿ 100ಕ್ಕೆ 100, ಫೈಟಿಂಗು, ಆಕ್ಷನ್ನು, ಸ್ಟಂಟು 100ಕ್ಕೆ 100 ಕೊಡ್ಬೋದು. ಇನ್ನ ಎಸ್ಪೆಷಲಿ ಥ್ರಿಲ್ಲಿಂಗು, ಸಸ್ಪೆನ್ಸು 100ಕ್ಕೆ 100 ಖಂಡಿತ ಸಿಗುತ್ತೆ. ಯಾಕಂದ್ರೆ ಥ್ರಿಲ್ಲಿಂಗ್ ಇದ್ದೇ ಇರುತ್ತೆ, ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋ ರೀತಿಯಲ್ಲಿ ಥ್ರಿಲ್ಲಿಂಗ್ ಸಿಗುತ್ತೆ. ಸಸ್ಪೆನ್ಸ್ ಥ್ರಿಲ್ಲಿಂಗ್ ಅಂತಲ್ಲ, ಆ ಥರ ಥ್ರಿಲ್ಲಿಂಗ್ ಸಿಕ್ಕೇ ಸಿಗುತ್ತೆ. ಈಗ ನೆಕ್ಸ್ಟ್ ಏನಾಗುತ್ತೆ ಆ ಥರ ಒಂದು ಸಿನಿಮಾ ನಾವು ರೀಸೆಂಟ್ ಒಂದು ಮ್ಯಾಕ್ಸ್ ಸಿನಿಮಾ ನೋಡಿದ್ವಿ. ತುಂಬಾ ಥ್ರಿಲ್ಲಿಂಗ್ ಅಂಡ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅದು. ಅಂಡ್ ತುಂಬಾ ಸೀರಿಯಸ್ ಆಗಿ ನೋಡುವಂತ ಸಿನಿಮಾ ಅದು. ಸೀರಿಯಸ್ ಅಂಡ್ ಮಧ್ಯದಲ್ಲಿ ಕಾಮಿಡಿ ಫನ್ ಇದೆ. ಸೊ ಫನ್ ಜೊತೆಗೆ ಸೀರಿಯಸ್ ಆಗಿ ನೋಡುವಂತ ಸಿನಿಮಾ ಅದು. ಸೊ ಅದೊಂದು ರೀಸೆಂಟ್ ಆಗಿ ನಾವು ಒಂದು ತುಂಬಾ ಸಕ್ಸಸ್ ಆಯ್ತು ಆ ಸಿನಿಮಾ. ಸೊ ಒಂದು ಆ ಝೋನ್ ಅಲ್ಲಿ ಇದು ಬರುವಂತ ಚಾನ್ಸಸ್ ಇದೆ ಟ್ರೈಲರ್ ನೋಡಿದಾಗ. ಅದರ ಜೊತೆಗೆ ಇನ್ನ ಏನು ಆ ಟ್ರೈಲರ್ ಬಂದಂತ ಡೈಲಾಗ್ಗಳಾಗ್ಬೋದು, ಮತ್ತೆ ಕಾಮಿಡಿಯನ್, ಅದ್ರಲ್ಲಿ ಬಂದಂತಹ ಕಾಮಿಡಿಯನ್ ಆಕ್ಟರ್ಸ್ಗಳು, ಗಿಲ್ಲಿ ನಟ, ಬಿಗ್ ಬಾಸ್ ಅಲ್ಲಿ ಇರ್ತಕ್ಕಂತಹ ಗಿಲ್ಲಿ ನಟ ಅವರು ಕೊನೆಗೂ ಆಕ್ಟ್ ಮಾಡಿದರಂತೆ ಅಂತ ಗೊತ್ತಿತ್ತು. ಬಟ್ ಆಕ್ಟ್ ಮಾಡಿರುವಂತ ಟ್ರೈಲರ್ ಅಲ್ಲಿ ವಿಡಿಯೋನು ಬಂತು. ಸೊ ಗಿಲ್ಲಿ ನಟ ಕಾಣಿಸ್ಕೊಂಡ್ರು. ಅದ್ರ ಜೊತೆಗೆ ಜಿಜೆ ಅವರು, ಕಾಮಿಡಿ ಆಕ್ಟರ್ ಜಿಜೆ ಅವರು ಇದ್ದಾರೆ ಈ ಸಿನಿಮಾದಲ್ಲಿ. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿರುವಂತದ್ದು ಎದ್ದು ಕಾಣಿಸ್ತಾ ಇದೆ ಡಿ ಬಾಸ್ ಅವರ ಡೆವಿಲ್ ಸಿನಿಮಾದಲ್ಲಿ. ಎಸ್ಪೆಷಲಿ ಆ ಒಂದು ವಿಚಾರದಲ್ಲಿ ನಾವು ಅವ್ರಿಗೆ 100ಕ್ಕೆ 200 ಮಾರ್ಕ್ಸ್ ಕೊಟ್ಟರು ತಪ್ಪಾಗೋದಿಲ್ಲ. ಯಾಕಂದ್ರೆ ಟ್ಯಾಲೆಂಟೆಡ್ ಆಕ್ಟರ್ಸ್. ಸೊ ನೀನ್ ಟ್ಯಾಲೆಂಟ್ ಇಲ್ಲ ಅಂದ ತಕ್ಷಣ ನಿನ್ ಪರಿಚಯ ಇದೆ ಅಂತ ನೀನ್ ಸೇರಿಸ್ಕೊತಾರೆ ಅಂತಲ್ಲ, ಟ್ಯಾಲೆಂಟೆಡ್ ಆಕ್ಟರ್ಸು ಕನ್ನಡದಲ್ಲಿ ಇರ್ತಕ್ಕಂಥವ್ರಿಗೆ ಅವಕಾಶ ಹೆಚ್ಚು ಸಿಗುತ್ತೆ. ನೀವು ಅದನ್ನೆಲ್ಲ ನೋಡಿದಾಗ ನಿಮಗೆ ಹೊಸ ಪ್ರತಿಭೆಗಳು ತುಂಬಾ ಇದೆ. ಹೊಸ ಪ್ರತಿಭೆಗಳಂದ್ರೆ ಆಲ್ರೆಡಿ ಶೈನ್ ಆಗಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವರೆಲ್ಲ ಸಿನಿಮಾದಲ್ಲಿ ಮಿಂಚದೇ ಇರ್ತಕ್ಕಂಥ ಆಕ್ಟರ್ಸ್ಗಳು ಅದರಲ್ಲಿದ್ದಾರೆ. ಗಿಲ್ಲಿ ನಟಗೆ ಒಳ್ಳೆ ಒಂದು ಹೈಪ್ ಸಿಗುತ್ತೆ. ಗಿಲ್ಲಿ ನಟಗೆ ಒಂದು ಅವಾಜ್ ಹೊಡೆದಿದ್ರು ಯಾರು, ಅಶ್ವಿನಿ ಗೌಡ ಅವರು. ನೀನು ಬರೀ ಯೂಟ್ಯೂಬಲ್ಲಿ ಅಷ್ಟೇ ಕಾಣಿಸ್ಕೊಂಡಿದ್ಯಾ, ಯೂಟ್ಯೂಬಲ್ಲಿ ಅಷ್ಟೇ ನೀನು ಕಾಣಿಸ್ಕೊಂಡಿರೋದು, ನಾನು ಎಷ್ಟು ಸಿನಿಮಾಗಳು ಮಾಡಿದ್ದೀನಿ ಗೊತ್ತಾ ಅಂತ ಅಶ್ವಿನಿ ಗೌಡ ಅವರು ಹೇಳಿದ್ರು. ಬಟ್ ನೀವೆಷ್ಟು ಸಿನಿಮಾ ಮಾಡಿರ್ಬೋದು, ಆದರೆ ಇವರು ಯೂಟ್ಯೂಬಲ್ಲೇ ಕಾಣಿಸ್ಕೊಂಡಿರ್ಬೋದು. ಬಟ್ ಇವಾಗ ಅವರು ಕಾಣಿಸ್ಕೊತಿರೋದು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ. ಸೊ ಒಂದು ಒಳ್ಳೆ ಎಂಟ್ರಿ, ಗಿಲ್ಲಿ ನಟ ಅವ್ರದ್ದು ಒಂದು ಒಳ್ಳೆ ಎಂಟ್ರಿ ಆಗುತ್ತೆ ಇದರಲ್ಲಿ. ಒಂದು ದರ್ಶನ್ ಅವ್ರನ್ನ ನೀವು ಯಾವ ರೀತಿ ನೋಡ್ಬೋದು ಅಂದ್ರೆ ಮಾಸ್ ಎಂಟರ್ಟೈನ್ಮೆಂಟ್. ಯಾಕಂದ್ರೆ ಈಗಿನ ಟ್ರೆಂಡ್ ಅಲ್ಲಿ ಇಷ್ಟಪಡ್ತಾ ಇರೋದೇ ಅದು. KGF ಆಗ್ಬೋದು, ಮಾಸ್ ಎಂಟರ್ಟೈನ್ಮೆಂಟ್. ಸೊ ಇದೆಲ್ಲ ಕತೆ ಇರುತ್ತೆ, ಇಲ್ಲ ಅಂತಲ್ಲ, ಕತೆ ಇರುತ್ತೆ, ಇನ್ಫಾರ್ಮೇಶನ್ ಇರುತ್ತೆ, ಸಮಾಜಕ್ಕೆ ಕೊಡ್ಬೇಕಾದಂತಹ ಮೆಸೇಜ್ ಇರುತ್ತೆ, ಎಲ್ಲ ಇರುತ್ತೆ. ಅದರ ಜೊತೆಗೆ ಮಾಸ್ ಎಂಟರ್ಟೈನ್ಮೆಂಟ್ ಅನ್ನೋದನ್ನ ಈಗಿನ ಟ್ರೆಂಡ್ ಇಷ್ಟಪಡ್ತಾ ಇದ್ದಾರೆ. ಇನ್ನು ಕಾಟೇರ ಸಿನಿಮಾಗೆ ಬಂದ್ರೆ, ಕಾಟೇರ ಒಂದು ಎಮೋಷನಲ್ ಸಬ್ಜೆಕ್ಟು. ಒಂದು ಇಂದಿನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಜಾತೀಯತೆ ಅನ್ನೋದೇನಿದೆ ಅದನ್ನ ಎತ್ತಿ ಹಿಡಿಯತಕ್ಕಂಥದ್ದು. ಅಲ್ಲಿ ಆಗಿನ ಕಾಲದಲ್ಲಿ ಮನುಷ್ಯರನ್ನ ಹೇಗೆ ಇದು ಮಾಡ್ತಾ ಇದ್ರು, ಅಂದ್ರೆ ಹೀನಾಯವಾಗಿ ಕಾಣ್ತಾ ಇದ್ರು ಅನ್ನೋದನ್ನ ತೋರಿಸಿದ್ದಾರೆ ಕಾಟೇರದಲ್ಲಿ. ಅದು ಒಂದು ಎಮೋಷನಲ್ ಅಂಡ್ ಫ್ಯಾಮಿಲಿ ಡ್ರಾಮಾ, ಅಂದ್ರೆ ಎಮೋಷನಲ್ ಡ್ರಾಮಾ. ಅದು ಆಕ್ಷನ್ ಇದೆ ಇಲ್ಲ ಅಂತಲ್ಲ, ಬಟ್ ಎಮೋಷನಲ್ ಜಾಸ್ತಿ ಇದೆ ಅದರಲ್ಲಿ. ಸೊ ಇದರಲ್ಲಿ ಎಮೋಷನ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇರುತ್ತೆ, ಆದರೆ ಆಕ್ಷನ್ ಜಾಸ್ತಿ ಇದೆ. ನಿಮಗೆ ಮಾಸ್ ಎಂಟರ್ಟೈನ್ಮೆಂಟ್
ಅನ್ನೋದಂತೂ ಸಿಕ್ಕೇ ಸಿಗುತ್ತೆ. ಈ ಸಿನಿಮಾನ ನೀವು ಆ ಒಂದು ಕಾನ್ಸೆಪ್ಟಲ್ಲಿ ಕಾಟೇರ ಥರ ಇರುತ್ತಾ ಅಂದ್ಕೊಂಡು ಬರಬೇಡಿ. ಸೊ ನಿಮಗೆ ಮಾಸ್ ಎಂಟರ್ಟೈನ್ಮೆಂಟ್, ನಿಮಗೆ ಮುಂಚೆ ಸಾರಥಿ ಆಗ್ಬೋದು, ಸಾರಥಿ ಇನ್ಫಾರ್ಮೇಷನ್ ಇದೆ ಪ್ಲಸ್ ಮಾಸ್ ಪ್ಲಸ್ ಕರಿಯ ಆಗ್ಬೋದು, ಅವರ ಸಿನಿಮಾದಲ್ಲಿ ಕರಿಯ ಆಗ್ಬೋದು, ಗಜ ಆಗ್ಬೋದು. ಸೊ ಇದರೆಲ್ಲ ಒಂಥರ ಮಾಸ್ ಪ್ಲಸ್ ಎಂಟರ್ಟೈನ್ಮೆಂಟ್ ಎರಡೂ ಇದೆ. ಸೊ ನಿಮಗೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾಗಳಲ್ಲಿ ಏನು ನೀವು ಮಾಸ್ನ ಇಷ್ಟಪಟ್ಟಿರ್ತೀರೋ ಸೊ ಆ ಥರ ಒಂದು ಮಾಸ್ ನಿಮಗೆ ಆ್ಯಕ್ಷನ್ ನಿಮಗೆ ಸಿಕ್ಕೇ ಸಿಗುತ್ತೆ. ಈ ಸಿನಿಮಾನ ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡೋಣ, ತುಂಬ ಜನ ಕಮೆಂಟ್ಸ್ ಮಾಡಿ ನಿಮ್ಗೆ ಏನು ಅನಿಸ್ತು ಟ್ರೈಲರ್ ನೋಡಿ, ಟ್ರೈಲರು ಎಷ್ಟು ಮಾರ್ಕ್ಸ್ ಕೊಡ್ಬೋದು, ಮತ್ತು ನಿಮ್ಮ ಅಭಿಪ್ರಾಯ ಅದರಲ್ಲಿ ಯಾವುದು ಪೋರ್ಷನ್ ಇಷ್ಟ ಆಯಿತು, ಸೊ ಎಲ್ಲವನ್ನು ಕಮೆಂಟ್ಸ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.